ಬರೀ ಟ್ರಾಫಿಕ್ ಜಾಮ್ ಆಗಿದೆ. ಏನೋ ಇದೆ ವಿಷಯ ಅಲ್ಲಿ, ಕಾಪ್ಸ್ ಎಲ್ಲ ನಿಂತವ್ರೆ. ಛೇ, ಟೈಮ್ ಮಳೆ ಮರ. ನಾನು ಬೇರೆ ಕಬರ್ಗಟ್ಟು ಹಂಗೆ ಓಡ್ ಬಂದ್ಬಿಟ್ಟೆ. ಗ್ಯಾಪ್ಗಳನ್ನ ಹುಡ್ಕೊಂಡು ನಾವೇ ಗ್ಯಾಪ್ ರೆಡಿ ಮಾಡಿಕೊಂಡು ಹೊರಟು ಡೆಸ್ಟಿನೇಷನ್ ರೀಚ್ ಆಗಿ ಸಿಡೋದು ನಿಂತು ಬಿಡೋದು ಅಷ್ಟೇ. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಅಗೇನ್, ಒನ್ಸ್ ಅಗೇನ್ ಆಫ್ಟರ್ ಲಾಂಗ್ ಬ್ಯಾಕ್. ಕೊಲ್ಹಾಪುರ ರೈಡ್ ಆದಮೇಲೆ ನಾನು ಅದು ವಿಡಿಯೋ ಬಿಟ್ಟಿಲ್ಲ, ಇನ್ನು ವಿಡಿಯೋ ಬಿಡಬೇಕು. ಸೊ ರೈಟ್ ನೌ ಐ ಆಮ್ ಹೆಡಿಂಗ್ ಟುವರ್ಡ್ಸ್ ಮೆಜೆಸ್ಟಿಕ್. ಐ ಹ್ಯಾವ್ ಸಮ್ ಸ್ಟಫ್ ಓದರ್. ಡ್ಯಾಡ್ಗೆ ಮತ್ತು ಅಣ್ಣನಿಗೆ ಬ್ಲೇಸರ್ ತೊಗೊಳ್ಳೋದಿದೆ. ಸೊ ಬ್ಲೇಸರ್ ಸ್ಟೋರು ನನಗೆ ಗೊತ್ತಿರೋದು, ಅವ್ರಿಗೆ ಗೊತ್ತಿಲ್ಲ. ಸೊ ಅವ್ರನ್ನ ಈಗ ಕರ್ಕೊಂಡು ಹೋಗ್ಬೇಕು ನಾನು. ಏನು ರೋಡ್ ಕ್ಲೋಸ್ ಆಗಿದೆ, ಬೋರ್ವೆಲ್. ಎಸ್, ಹಿಂಗೆ ಹೋಗೋದು ಬೇಡ. ಲೆಟ್ ಮಿ ಗೋ ಟು ದ ಮೇನ್ ರೋಡ್. ಸೊ ಕೊಲ್ಹಾಪುರ ಆದಮೇಲೆ ನಾನು ಮತ್ತೆ ಯಾವುದು ವೀಡಿಯೋ ಹಾಕಿಲ್ಲ ಯೂಟ್ಯೂಬ್ಗೆ. ಅದೇ ನಾರಾಯಣಗಿರಿ ಹಿಲ್ಸ್ ಅದು ಹಾಕಿದೆ. ಅದು ಹಾಕಿದಾದ್ಮೇಲೆ ಯಾವುದೂ ವೀಡಿಯೋ ಹಾಕಿಲ್ಲ. ಸೊ ದಿಸ್ ಈಸ್ ಗೋಯಿಂಗ್ ಟು ಬಿ ದ ನೆಕ್ಸ್ಟ್ ವೀಡಿಯೋ ವಿಚ್ ಐ ಆಮ್ ಗೋನ್ ಅಪ್ಲೋಡ್. ತುಂಬ ಸಿಕ್ಕಾಪಟ್ಟೆ ಲೇಟ್ ಮಾಡ್ತಾ ಇದ್ದೀನಿ. ಐ ನೋ ದಟ್ ಐ ಆಮ್ ಟೇಕಿಂಗ್ ಅ ಲಾಟ್ ಆಫ್ ಟೈಮ್ ಟು ಅಪ್ಲೋಡ್ ದ ವೀಡಿಯೋಸ್. ಆ್ಯಂಡ್ ಮುಂಚೆ ಆ ಥರ ಇಲ್ಲ. ಅಗೇನ್ ಕಂಟಿನ್ಯೂಟಿ ಮತ್ತೆ ಇನ್ ಮೇಲೆ ಶುರು ಮಾಡೋಣ ಅಂತಿದ್ದೇನೆ. ಲೆಟ್ ಮಿ ಸ್ಟಾರ್ಟ್ ಅಗೇನ್. ಮಳೆ ಬರೋ ಥರ ಆಗಿದೆ. ಇದು ಮೋಸ್ಟ್ಲಿ ಸೈಕ್ಲೋನ್ ಎಫೆಕ್ಟ್ ಅಂತ ಅನಿಸ್ತಾ ಇದೆ. ಐ ಆಮ್ ಲಿಟ್ರಲಿ ಫೀಲಿಂಗ್ ಇಟ್ಸ್ ಸೈಕ್ಲೋನ್ ಎಫೆಕ್ಟ್. ಅದಕ್ಕೇ ಈ ಥರ ಟೈಮ್ ಇಲ್ಲ ಟೈಮ್ಗೆ ಮಳೆ ಆಗ್ತಿರೋದು. ಅದೇ ಕಾರಣ ಅಂತ ಅನಿಸುತ್ತೆ. ನೋಡುವ ಏನಂತ. ಮೊನ್ನೆನೂ ಬಂತು ಮಳೆ, ನೆನ್ನೆನೂ ಬಂತು, ಇವತ್ತು ಬರೋ ಥರನೇ ಇದೆ. ವಾ ಮ್ಯಾನ್, ಬಂದರೆ ಸಾಕು BMW. ನನ್ನ ಫೇವ್ರೇಟ್. ಕಣ್ಣುಗಳು ಬೆಂಕಿ ಇದಾವೆ ಅದರದ್ದು. ಸೊ ನೆನ್ನೆನೂ ಬಂತು ಮಳೆ, ಇವತ್ತು ಬರೋ ಥರನೇ ಇದೆ. ನೋಡುವ, ಬಂದರೆ ಒಳ್ಳೇದು, ನಿಂತ್ಕೊಂಡು ಹೋಗುವ, ಮಜಾ ಮಾಡ್ಕೊಂಡು. ಮನೇನ ಬಿಟ್ಟೆ ಯೋಚನೆ ಮಾಡಿಕೊಂಡು ಮಳೆ ಬರಲ್ಲ ಅಂತ ಅಂದ್ಕೊಂಡ್ಬಿಟ್ಟೆ. ಬಟ್ ಮಳೆ ಶುರು ಆಯಿತು ಗಾಯ್ಸ್. ಚಿಕ್ಕ ಚಿಕ್ಕ ಹನಿಗಳು ಕೈಗೆ ಸಿಡಿತಾ ಇದ್ದಾವೆ. ಜಸ್ಟ್ ಮೀನ್ ದಟ್ ಮಳೆ ಶುರು ಆಗಿದೆ ಅಂತ ಅರ್ಥ. ಈಗ ಇನ್ನೇನು ಹೋಗಿ ರೀಚ್ ಆಗೋಷ್ಟರಲ್ಲಿ ಡೆಫಿನೆಟ್ಲಿ ಮಳೆ ಬಂದೇ ಬರುತ್ತೆ. ನೆನೆಯೋಣ, ಇನ್ನೇನು ಮಾಡೋಣ. ಭಾಳ ದಿನ ಆಯ್ತು ಮಳೆಯಲ್ಲಿ ನೆಂದು ಬೇರೆ ಭಾಳ ದಿನ ಆಯಿತು. ನೆನೆಯುವ. ಎಲ್ಲಿ ಬಂದೆ ಮತ್ತೆ ಕೆರೆ? ಇಲ್ಲಿಂದ ಟ್ರಾಫಿಕ್ ಶುರು ಆದರೆ ಮುಗೀತು ಮಾರ್ರೆ. ದೀಪಾವಳಿ ಆಗೋಗುತ್ತೆ ಎಲ್ಲಿವರೆಗೂ? ಮಲ್ಲೇಶ್ವರ 18th ಕ್ರಾಸ್ವರೆಗೂ. ಅದು ರೋಡ್ ಕನೆಕ್ಟ್ ಆಗೋವರೆಗೂ ಸಿಕ್ಕಾಬಟ್ಟೆ ಟ್ರಾಫಿಕ್ಕು. ರೋಡ್ ಬೇರೆ ಫುಲ್ ಕನ್ಸ್ಟ್ರಕ್ಷನಾ, ಹೊಡೆದು ರೋಡ್ ಕನ್ಸ್ಟ್ರಕ್ಷನ್ ಆಗಿರುತ್ತೆ. ಇದ್ರಲ್ಲಿ ಗಾಡಿ ನುಗ್ಸ್ಕೊಂಡು ಹೋಗ್ಲಿಕ್ಕಂತೂ ಆಗಲ್ಲ ನಮಗೆ. ಯಾಕಂದರೆ ಈಗ ಸದ್ಯಕ್ಕೆ ನನ್ನ ಗಾಡಿ ಸ್ವಲ್ಪ 50-60 ಓಡಿಸ್ಬೇಕು, ಅದಕ್ಕಿಂತ ಹೆಚ್ಚು ಓಡಿಸೋಕ್ಕಾಗಲ್ಲ. ಅದರಲ್ಲಿ ಟ್ರ್ಯಾಕ್ಟರ್ಸ್ಗಳು ಬೆಂಕಿ ನೋಡ್ರಿ. ಅವರು ಬನ್ನಿನ ಹಾಕೊಂಡು ಜಿಗದ್ ನಿಂತ. ಅಣ್ಣ ಫೋನ್ ಮಾಡ್ತಾ ಇದ್ದಾನೆ. ಓಕೆ, ಕಾಲ್ ಕಟ್ ಮಾಡೋದ್ರೆ ಕಾಲ್ ಕಟ್ ಮಾಡಿಲ್ಲ ನಮ್ಮ ಅಣ್ಣ. ಸೊ ನಾನೇ ಕಟ್ ಮಾಡಬೇಕಾಗಿತ್ತು ಅಂತ ಅಂದ್ಕೊಂಡೆ, ಬಟ್ ಅವನೇ ಕಟ್ ಮಾಡ್ದೆ ಮತ್ತೆ. ಸೊ ಅಣ್ಣ ಇನ್ನೊಂದು ಸ್ವಲ್ಪ 10-15 ಮಿನಿಟ್ ಲೇಟ್ ಆಗುತ್ತೆ, ಮನೆ ಬಿಟ್ಟು ಅಂತ ಕೇಳ್ದೆ. ಎಸ್, ಮನೆ ಬಿಟ್ಟೆ, ಮೆಲ್ಲಿಗೆ ಬರ್ತೇನೆ ಬಾ ಅಂತ ಹೇಳ್ದೆ. ಧೂಳು ಮಳೆ ಬಂದಾದ್ಮೇಲೆ ರೋಡ್ ಮೇಲೆ ಸಿಕ್ಕಾಪಟ್ಟೆ ಧೂಳು ಬೀಳುತ್ತೆ. ಆ ಧೂಳು ಈ ಥರ ಬಸ್ಗಳೆಲ್ಲ ಹೋದಾಗ ಡೈರೆಕ್ಟ್ಲಿ ಕಣ್ಣಿಗೆ ಹಾರುತ್ತೆ ಮಾರೆ. ಕಣ್ಣು ಉರಿ ಎಲ್ಲೆಲ್ಲ ಜನಗಳು ಡ್ರಾಪ್ ಕೇಳ್ತಾರೆ, BMTC ಅಲ್ಲೆಲ್ಲ ನಿಲ್ಲಿಸ್ತಾರೆ, ಹಿಂದೆ ಟ್ರಾಫಿಕ್ ಜಾಮ್ ಆಗುತ್ತೆ. ನೋ ಒನ್ ಕೇರ್ಸ್. ಇಂಥ ಗೂಬೆಗಳು ಇರ್ತವೆ, ಓವರ್ಟೇಕ್ ಮಾಡ್ತವೆ. ಕಂಪ್ಲೀಟಾಗಿ ಓವರ್ಟೇಕು ಮಾಡಲ್ಲ, ಅರ್ಧಂಬರ್ಧ ಓವರ್ಟೇಕ್ ಮಾಡಿ ಮಧ್ಯದಲ್ಲಿ ಬ್ರೇಕ್ ಹಾಕೊಂಡು ನಿಂತ್ಕೊಂಡ್ಬಿಡ್ತಾರೆ ಸಡನ್ನಾಗಿ. ಓವರ್ಟೇಕ್ ಮಾಡೋಕ್ಕೆ ಬಂದರೆ ಓವರ್ಟೇಕ್ ಮಾಡಬೇಕಿಲ್ಲ ಅಂದರೆ ಓವರ್ಟೇಕ್ ಮಾಡೋಕ್ಕೆ ಹೋಗಬಾರ್ದು. ಹೋಗ್ತಿರೋ ಬುಲೆಟ್ ಅವನಿಂದ ಒಂದು ಪಲ್ಸರ್ 180 ಗುದ್ಕೊತಾ ಇತ್ತು. ಅದರಿಂದ ನನ್ನಿಂದ ಒಬ್ಬರು ಆಂಟಿ. ಸೈಕ್ ನನ್ನ ಮಕ್ಳು ಎಲ್ಲಿಂದ ಬರ್ತಾರೆ ಮರ ಇವರೆಲ್ಲ. ನೋಡಿ, ಇಂಡಿಕೇಟರ್ ಹಾಕೊಂಡಿದ್ದಾನೆ, ಒಂದೇ ಇಂಡಿಕೇಟ್ರು. ಈಸ್ ನಾಟ್ ಗೋಯಿಂಗ್ ಲೆಫ್ಟ್ ಐದರ್ ರೈಟ್, ಬಟ್ ಇಂಡಿಕೇಟರ್ ಆನ್ ಇದೆ. ವಿಚಿತ್ರ ಜನಗಳು ಮಾರ, ಏನು ಹೇಳೋದು. ನೋಡಿ, ಅವ್ನು ಓವರ್ಟೇಕ್ ಮಾಡ್ತಿರೋದು ಇದು ನೋಡಿ. ಎಂತ ಹೇಳೋದು ಮಾರ ಇವ್ರಿಗೆಲ್ಲ. ಮಳೆನೂ ಬರ್ತಾ ಇದೆ ಸ್ಲೋ ಆಗಿ. ಜಿಟಿ ಇಲ್ಲಿ ಡಿಸ್ಪ್ಲೇ ಮೇಲೆ ಬಿದ್ದರೆ ತೋರಿಸ್ತೀನಿ. ಮಳೆನೂ ಬರ್ತಾ ಇದೆ. ಈ ಕಡೆ ಸ್ಯಾಂಕಿನೂ ಫುಲ್ ಕವರ್ ಆಗಿದೆ. ಯೂಶಲಿ ಗ್ರೀನರಿಯಿಂದ ಕವರ್ ಆಗಿರುತ್ತೆ ಇದು. ಇದು ಆ್ಯಕ್ಚುಲಿ ಏನು ಫೆನ್ಸಿಂಗ್ ಇದೆಯಲ್ಲ, ಇದು ಕಂಪ್ಲೀಟ್ಲಿ ಗ್ರೀನರಿಯಿಂದ ಕವರ್ ಆಗಿರುತ್ತೆ. ಅವಾಗಿನೇ ನೋಡೋಕೆ ಸಾಕಾಗಿರುತ್ತೆ. ಒಂಥರ ಕಂಪ್ಲೀಟ್ ಗ್ರೀನ್ ಪಕ್ಕದಲ್ಲಿ ಸೂಪರ್ ಇರುತ್ತೆ. ಟ್ರಾಫಿಕ್ ಶುರು ಆಯಿತಾ? ತಗೋ, ನಾನು ಕ್ರೂಸ್ ಬೇರೆ ಮಾಡೋಂಗಿಲ್ಲ ಗಾಡಿನ ಎಲ್ಲೂ. ಟಿಲ್ ಸಮ್ 500-600 ಕಿಲೋಮೀಟರ್. ಆಫ್ಟರ್ ದಟ್ ಐ ಕ್ಯಾನ್ ಕ್ರೂಸ್ ಇಟ್. ಯಪ್ಪ ಗುರು, ಮಳೆ ಶುರುವಾಯಿತು. ನಾನು ಬೇರೆ ಮೊಬೈಲ್ ಕವರ್ ತಂದಿಲ್ಲ.
ಗೋಪ್ರೋನು ಕವರ್ ಮಾಡ್ಬೇಕೀಗ. ಸಿಕ್ಕಾಪಟ್ಟೆ ಮಳೆ ಬರ್ತಾ ಇದೆ. ಇಲ್ಲಿ ಸ್ವಲ್ಪ ಸ್ಲೋ. ಮತ್ತೆ ಫಾಸ್ಟೇ ಆಯಿತು. ಮೊಬೈಲೇ ಜೋಬ್ ಹಾಕೋತೀನಿ ರಪ್ಪ. ಅಣ್ಣ ಹೇಳ್ದೆ ಜಸ್ಟ್ ಫೋನ್ ಮಾಡಿ ಮಳೆ ಬರ್ತಾ ಇದೆ ಆ ಕಡೆ ಅಂತ. ಇಲ್ಲ ಅಂತ ಹೇಳಿದೆ. ಆ ಕಡೆ ಎಲ್ಲ ಮಳೆ ಬರ್ತಿದೆ ಅಂತ ಹೇಳ್ದೆ. ಫೋನ್ ತೆಗೆದು ಇವಾಗ ಇದಕ್ಕೆ ಹಾಕೋಬೇಕಲ್ವ, ಬ್ಯಾಗ್ ಬೇರೆ ತರಲಿಲ್ಲ ನಾನು. ಅಯ್ಯ ಯೂಶಲಿ ಬ್ಯಾಗ್ ಕ್ಯಾರಿ ಮಾಡ್ತೇನೆ, ಇವತ್ತೇ ಬ್ಯಾಗ್ ಕ್ಯಾರಿ ಮಾಡಲಿಲ್ಲ. ಎಂತ ಇದು. ಯಪ್ಪ ಮಳೆ. ಗಾಡಿ ಎಲ್ಲಾದ್ರೂ ಹಾಕ್ತೀನಿ ಸೈಡಲ್ಲಿ. ಮೊಬೈಲ್ ಎತ್ತಿ ಇದಕ್ಕೆ ಜೋಬ್ಗೆ ಪಾಕೆಟ್ಗೆ ಹಾಕೊಳ್ತೇನೆ. ಲೆಟ್ ಮೀ ಸ್ಟಾಪ್ ಇಟ್ ರೈಟ್ ಓವರ್ ಹಿಯರ್. ಇಲ್ಲೂ ಆಗಲ್ಲ, ಬಸ್ ಸ್ಟಾಪ್ ಇದೆ, ನಿಲ್ಸೋಕ್ಕಾಗಲ್ಲ. ಮುಂದೆ ಹೋಗಿ ನಿಲ್ಲಿಸುವ. ಸಿಗ್ನಲ್ಲು ಬೀಳಲಿಲ್ಲ, ಪರವಾಗಿಲ್ಲ. ಮಳೆ ಸ್ಲೋ ಆಯಿತು. ನೋ ಇಶ್ಯೂಸ್. ಮಳೆ ಅಂತೂ ಇಲ್ಲಿ ಸಿಕ್ಕಾಪಟ್ಟೆ ಆಗಿದೆ ಅನ್ಸುತ್ತೆ. ನೋಡಿ ರೋಡ್ ಮೇಲೆ ಎಷ್ಟೊಂದು ನೀರು ನಿಂತಿದೆ. ನನಗೂ ಹೊಡಿತಾ ಇದೆ, ಕಣ್ಗೆಲ್ಲ ಪಟ ಪಟ ಅಂತ ಹೊಡಿತಾ ಇದೆ. ಎಲ್ಲಿ ನಿಲ್ಸೋದೀಗ? ಇಲ್ಲಿ ಬೇರೆ ಸಿಕ್ಕಾಪಟ್ಟೆ ಗಾಡಿ ಹಾಕೊಂಡ್ಬಿಟ್ಟಿದ್ದಾರೆ. ನಾನು ನಿಂತರೆ ಮುಗ್ದೋಯ್ತು. ಇಲ್ಲೇ ನಿಲ್ಸೋದಾ? ಗಿಡದ ಎಲೆಗಳೇ ಇಲ್ಲ ಮೇಲೆ ನಿಲ್ಸೋ ಅಂದರೆ. ಇಲ್ಲಿ ಸ್ವಲ್ಪ ಹೊತ್ತು ನಿಲ್ಲೋದಾ ಬೇಡ? ನಿಂತರೆ ಟ್ರಾಫಿಕ್ ಜಾಮ್ ಆಗುತ್ತೆ. ಇಟ್ಸ್ ಬೆಟರ್ ಐ ಸ್ಟಾರ್ಟ್ ಮೂವಿಂಗ್. ಮೊಬೈಲ್ ಒಂದು ಜೋಬ್ಗೆ ಹಾಕೊಂಡು ಶುರು ಹಚ್ಕೊಂಡ್ಬಿಡ್ತೇನೆ ಮತ್ತೆ ಹೋಗೋದೆ. ಎಂತ ಮರ ಇದು. ಟೈಮ್ ಮಳೆ ಮರ. ನಾನು ಬೇರೆ ಕಬರ್ಗಟ್ಟು ಹಂಗೆ ಓಡ್ ಬಂದ್ಬಿಟ್ಟೆ. ಇಲ್ಲಿ ಒಳಗೋಗಿ ನಿಂತವ್ರೆ ಎಲ್ಲ. ನೋಡ್ರಪ್ಪ ಹೆಂಗೆ ವಿಷಯ ಏನೇನು ಇರಲಿ. ಫಸ್ಟ್ ಫೋನ್ ತೆಗೆದು ಜೋಬ್ಗೆ ಹಾಕೋತೀನಿ. ಸ್ಟಾರ್ಟ್ ಮೂವಿಂಗ್. ಮಳೆ ಏನು ಫಾಸ್ಟ್ ಏನಿಲ್ಲ, ಬಟ್ ಹೋಗಿದೆ. ಇಲ್ಲಿ ಮಳೆ ತುಂಬ ಜೋರಾಗಿ ಬಂದು ಹೋಗಿದೆ. ಮಳೆಯಿಂದ ಬಟ್ಟೆ ಎಲ್ಲ ಗಲೀಜು ಮರೆ. ಮುಂದೆಯಿಂದ ಹೋಗೋ ಗಾಡಿಗಳು ಇರ್ತಾವಲ್ಲ, ಅದರದ್ದು ರಿಯರ್ ವೀಲ್ದು ಕೆಸರು ಹಾಗೆ ಹಾರ್ತಿರುತ್ತೆ. ಅದರಿಂದ ಬಟ್ಟೆ ಎಲ್ಲ ಗಲೀಜು. ಇದ್ರ ಮೇಲೆ ಹೋಗಿಲ್ಲ ತಾನೆ, ಹೋಗಿಲ್ಲ. ಯಪ್ಪ ಏನು ಮಳೆನ ಮರ ಇದು. ಟೈಮ್ ಬರುತ್ತೆ, ಫಾಸ್ಟ್ ಬರುತ್ತೆ, ಸ್ಲೋ ಬರುತ್ತೆ, ಎಲ್ಲ ಥರನೂ ಬರುತ್ತೆ. ಸೊ ಈಗ ನಾನು ಹೀಗೆ ಹೋಗಬೇಕು ಅಪ್ಪನ ಆಫೀಸ್ ರೂಟಲ್ಲಿ. ಅಪ್ಪ ಬರ್ತಾರೆ ಅಲ್ಲಿಗೆ ಡೈರೆಕ್ಟು ಲೊಕೇಶನ್ ಕಳಿಸಿದ್ರೆ. ಸೊ ಅಲ್ಲೇನು ವೆಯ್ಟ್ ಮಾಡೋ ಅವಶ್ಯಕತೆ ಇಲ್ಲ. ಸುಮ್ಮನೆ ಅಪ್ಪನ ಆಫೀಸ್ ಹತ್ರ ನಿಂತ್ಕೊಂಡ್ರೆ ಮುಗ್ದ. ದೀಪಾವಳಿಯಲ್ಲಿ ಗಾಡಿಗಳಂತೂ ಅಂತ ಬರ್ತಿರುತ್ತೆ. ಯಾಕೆ ಸುಮ್ಮನೆ ಮಳೆಯಲ್ಲಿ ಕೊಟ್ಲೆ? ನನಗೂ ಕೊಟ್ಲೆ ಬೇಡ, ಅವ್ರಿಗೂ ಕೊಟ್ಲೆ ಬೇಡ. ಬೆಟರ್ ಐಲ್ ಜಸ್ಟ್ ರೀಚ್ ದ ಡೆಸ್ಟಿನೇಷನ್ ಆರ್ ದ ಲೊಕೇಶನ್ ವೇರ್ ಐ ಆಮ್ ಹೆಡಿಂಗ್ ನೌ. ಫೈನಲ್ಲಿ ಸಿಗ್ನಲ್ ಬಿಡ್ತು, ಆದರೆ ಜನಗಳು ಮಾತ್ರ ಹೋಗೋ ಹೆಸರಲ್ಲಿಲ್ಲ. ಥರ ಕಾರ್ ಅವ್ರು ಫುಲ್ಲು ಸೈಡಿಂದ ಓಡಿಸ್ಬಿಡ್ತಾರೆ, ಬೈಕ್ ಅವ್ರು ಸಿಕ್ಕಾಕೊಳ್ತಾರೆ ಅದರಲ್ಲಿ. ಸೊ ಅಪ್ಪನ ಆಫೀಸ್ಗೆ ಈಗ ಹೋಗಬೇಕು ಈ ರೂಟಲ್ಲಿ. ಪರವಾಗಿಲ್ಲ, ಹಿಂಗಿಂದ ಬಂದು ಹಿಂಗೆ ನಿಂತ್ಬಿಟ್ಟವ್ರೆ. ಶಬಾಷ್. ಅಪ್ಪ ಈ ಗಿಡದ ಕೆಳಗಡೆ ಹೋದ್ರೆ ಮಳೆ ಹನಿಗಳೆಲ್ಲ ಸಿಡಿತಾ ಇರುತ್ತೆ, ಒಂಥರ ಬೀಳ್ತಾ ಇರುತ್ತೆ ಮೈ ಮೇಲೆ. ಚಿಕ್ಕ ಹನಿಗಳು ಇನ್ನೂ ತಣ್ಣಗಾಗಿರ್ತಾವವು. ಫೋನ್ ವೈಬ್ರೇಟ್ ಆದಂಗೆ ಆಗ್ತಿದೆ, ಬಟ್ ಇಲ್ಲ, ವೈಬ್ರೇಟ್ ಆಗ್ತಿಲ್ಲ. ನೋಡ್ರಪ್ಪ, ಅಪ್ಪನ ಆಫೀಸ್ ಮುಂದೆ ಈ ಪರಿ ರಶ್ಶು. ಇಲ್ಲಿ ಗಾಡಿ ಹಾಕೊಂಡು ನಿಂತ್ಕೊಂಡ್ರೆ ಮುಗ್ದೋಯ್ತು. ಮಳೆ ಇನ್ನೊಂದ್ಸರಿ ಬಂತು. ಈ ಪರಿ ಟ್ರಾಫಿಕ್ ಜಾಮ್ ಆಗಿದೆ. ಏನೋ ಇದೆ ವಿಷಯ ಅಲ್ಲಿ. ಕಾಪ್ಸ್ ಎಲ್ಲ ನಿಂತವ್ರೆ. ಯಾರೋ ಬಂದಿರ್ಬೋದು ಗಣ್ಯ ವ್ಯಕ್ತಿಗಳು, ಅದಕ್ಕೆ ಈ ಥರ ಟ್ರಾಫಿಕ್ ಜಾಮು. ಒಂದು ಹ್ಯಾಂಡ್ಲ್ ಬೇರೆ ದೊಡ್ಡದಾಗಿದೆ, ಗ್ಯಾಪಲ್ಲಿ ನುಗ್ಸೋಕ್ಕಾಗಲ್ಲ ಗಾಡಿನ. ಬಟ್ ಸ್ಟಿಲ್ ಐ ಆಮ್ ಟ್ರೈಯಿಂಗ್ ಮೈ ಬೆಸ್ಟ್. ಸಿಟಿ ಸಿವಿಲ್ ಕೋಡ್. ಅಂಕಲ್ ಬೇರೆ ಯಾರು ತಳ್ಕೊಂಡು ಹೋಗ್ತಿದ್ದಾರೆ ಗಾಡಿನ. ಅದೇನಾ ವಿಷಯ ಗೊತ್ತಿಲ್ಲ. ಆ್ಯಕ್ಚುಲಿ ಇಷ್ಟೊಂದು ಇರಲ್ಲ ಟ್ರಾಫಿಕ್ ಇಲ್ಲಿ. ಮಳೆಗೋಸ್ಕರ ಇಷ್ಟೊಂದು ಟ್ರಾಫಿಕ್ ಜಾಮ್ ಆಗಿದೆ, ಸಿಕ್ಕಾಪಟ್ಟೆ ಜಾಮ್ ಆಗಿದೆ ಮಳೆಯಿಂದ. ಎಲ್ಲ ಬಸ್ಸಸ್ ಎಲ್ಲ ಹಾಗೆ ನಿಂತ್ಬಿಡ್ತಾವೆ. ಜನಗಳು ಚೂರು ನನಗೆ ಸೈಡಲ್ಲಿ ಜಾಗ ಕೊಟ್ಬಿಟ್ರೆ ಬೈಕ್ ಅವ್ರು ಸ್ವಲ್ಪ ಲೈಟಾಗಿ ಪಾಸ್ ಆಗ್ಬೋದು ಹೇಗೋ ಮಾಡಿಕೊಂಡು. ಬಟ್ ಮ್ಯಾನೇಜ್ ಮಾಡಬೇಕಾಗುತ್ತೆ. ಬ್ಯಾಂಗ್ಳೂರ್ ಅಂತ ಸಿಟಿಯಲ್ಲಿ ಗ್ಯಾಪ್ಗಳನ್ನ ಹುಡ್ಕೊಂಡು ನಾವೇ ಗ್ಯಾಪ್ ರೆಡಿ ಮಾಡಿಕೊಂಡು ಹೊರಟು ಡೆಸ್ಟಿನೇಷನ್ ರೀಚ್ ಆಗಿ ಸಿಡೋದು ನಿಂತು ಅಷ್ಟೇ. ಅದರಲ್ಲಿ ಕಾರ್ ಪಾರ್ಕಿಂಗ್ಗಳು ಮಾಡಿರ್ತಾರೆ. ಸೊ ಅದ್ರ ಪಕ್ಕದಲ್ಲಿ ಹೋಗ್ಬೇಕು, ಅವ್ರಿಗೆ ಟಚ್ ಮಾಡ್ತಿರೋ ಥರ ಹೋಗಬೇಕು. ಏನು ಹೇಳಿ,
ಅಯ್ಯೋ ಇನ್ನೊಂದು ಹೇಳೋದು ಮರ್ತೋದೆ. ಅವಾಗಲೇ ಹೇಳೋಣ ಅಂತಿದ್ದೆ ನಾನು. ಇನ್ಫ್ಯಾಕ್ಟ್ ಇದು ಯಾವುದು ಮೆಮರಿ ಕಾರ್ಡ್ನ ಕ್ಲಿಯರ್ ಮಾಡಿರಲಿಲ್ಲ, ಸೊ ತುಂಬಾ ಸ್ಟೋರೇಜ್ ಕಡಿಮೆ ಇದೆ. ಆಸ್ ವೆಲ್ ಆಸ್ ನಾನು ಕಂಪ್ಲೀಟ್ ಇದು ಕ್ಯಾಮ್ರಾನ ಚಾರ್ಜ್ ಸಹ ಮಾಡಲಿಕ್ಕಾಗಿಲ್ಲ. ಸೊ ಐ ಥಾಟ್ ಆಫ್ ಎಂಡಿಂಗ್ ಆಫ್ ದ ವಿಡಿಯೋ ರೈಟ್ ಓವರ್ ಹಿಯರ್ ಓನ್ಲಿ. ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಆ್ಯಸ್ ಯೂಶುವಲ್ ನಾನು ಸ್ಲೋಗನ್ ಹೇಳ್ತೀನಿ, ಅದೊಂದು ಫಾಲೋ ಮಾಡಿ ಅಷ್ಟೇ. ಟಿಲ್ ದೆನ್ ನೆಕ್ಸ್ಟ್ ವಿಡಿಯೋ ಹಾಕೋವರೆಗೂ ಟೇಕ್ ಕೇರ್ ಗಾಯ್ಸ್. ಬಾಯ್. ಆ್ಯಸ್ ಆಲ್ವೇಸ್ ಟೇಕ್ ಕೇರ್.